ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ NICU ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಅಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, NR ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಚಾಂಡ್ರಹಳ್ಳಿಯಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಹಾಗೂ ದೌರ್ಜನ್ಯ ಖಂಡಿಸಿ ಗ್ರಾಮಸ್ಥರಿಂದ ಪೊಲೀಸ್ ಠಾಣೆಗೆ ದೂರು. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಚಾಂಡ್ರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಮಾಡಿಕೊಂಡಿರುವುದಲ್ಲದೆ ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಪ್ರಾಣ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗ್ರಾಮಸ್ಥರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ತಾಲೂಕಿನ ಚಾಂಡ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 32ರಲ್ಲಿ 5 ಗುಂಟೆ ಜಮೀನು ಸರ್ಕಾರಿ ತೋಪು ಸರ್ಕಾರದ ವಶದಲ್ಲಿದೆ. ಈ ಜಮೀನಲ್ಲಿ ಗ್ರಾಮದ ನರಸಿಂಹಪ್ಪ ಹಾಗೂ ಕುಟುಂಬದಸ್ಥರು ಕೆಲವು ವರ್ಷಗಳ ಹಿಂದೆ ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡುತ್ತಿದ್ದಾರೆ. ಇದೇ ಜಮೀನಿನಲ್ಲಿ 1.20 ಎಕರೆ ಜಮೀನನ್ನು KEB ಇಲಾಖೆಯು ಸ್ವಾಧೀನಪಡಿಸಿಕೊಂಡು ಕಂದಾಯ ಹಾಗೂ ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಹದ್ದುಬಸ್ತು ಸಹ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಜಮೀನು ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಗ್ರಾಮದ ನರಸಿಂಹಪ್ಪ, ಮುರಳಿ ಹಾಗೂ ಕೃಷ್ಣಮ್ಮ ಮತ್ತಿತರರು ಗ್ರಾಮದ ಹಿರಿಯರು ಮತ್ತು ಪಂಚಾಯಿತಿಯ ಮುಖಂಡರನ್ನು ಗುರಿಯಾಗಿಸಿಕೊಂಡು ವೈಯಕ್ತಿಕವಾಗಿ ಕಂಕಣ ಕಟ್ಟಿಕೊಂಡು ತಿರುಗುತ್ತಿದ್ದಾರೆ. ಕಳೆದ 15 ದಿನಗಳಿಂದ ಗ್ರಾಮದ ಮುಖಂಡರನ್ನು ಹಾಗೂ ಅವರ ಕುಟುಂಬದವರನ್ನು ಸಿಕ್ಕ ಕಡೆಗಳಲ್ಲಿ ಮಚ್ಚು ಹಾಗೂ ಲಾಂಗುಗಳಿಂದ ಬೆದರಿಸುವುದು, ಅವಾಚ್ಯ ಶಬ್ದಗಳಿಂದ ಬೈದು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಗ್ರಾಮಸ್ಥರು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಆರೋಪಿಸಿದ್ದಾರೆ. ಅಲ್ಲದೆ ನರಸಿಂಹಪ್ಪ ಅವರ ಮಗ ಮುರಳಿ ಎಂಬುವರು ಗಾಂಜಾ ಸೇವಿಸಿ ಸಾರ್ವಜನಿಕವಾಗಿ ಇತರೆ ಸಮುದಾಯದವರ ಮೇಲೆ ಜಗಳವಾಡಿ ಜಾತಿ ನಿಂದನೆ ಮಾಡಿ ಪ್ರಾಣಹಾನಿ ಎಸಗುವುದಾಗಿ ಎದುರಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿನಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಶಾಂತಿ ಮತ್ತು ನೆಮ್ಮದಿ ಕದಡುತ್ತಿರುವ ನರಸಿಂಹಪ್ಪ, ಮುರಳಿ ಮತ್ತು ಕೃಷ್ಣಮ್ಮ ಅವರ ಮೇಲೆ ಕೂಡಲೇ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರ ಆಟೋಟೋಪವನ್ನು ಮಟ್ಟ ಹಾಕಿ ಗ್ರಾಮದ ಶಾಂತಿಯನ್ನು ಕಾಪಾಡಬೇಕಾಗಿ ಗ್ರಾಮದ 100 ಗ್ರಾಮಸ್ಥರು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದು, ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು NCR ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್, ನಮ್ಮ ಚಿಂತಾಮಣಿ ತಾಲೂಕು ಚಾಂಡ್ರಹಳ್ಳಿ ಉಪ್ಪುಪೇಟೆ ಪಂಚಾಯಿತಿ. ನಮ್ಮೂರಲ್ಲಿ KEBಗೆ ಹೋಗಿದೆ ಜಮೀನು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದರೋಡಿ ಮಾಡೋಕ್ಕೆ ಬಂದವರು. ಅವರು ಮುಚ್ಚೆತ್ಕೊಂಡು ಊರೆಲ್ಲ ತಿರುಗ್ತಾರೆ. ನಮಗೆ ಏನಾದರೂ ಇದು ಕೊಡಬೇಕು, ನಮಗೆ ರಕ್ಷಣೆ ಕೊಡಬೇಕು. ನೀವು ಅಪ್ಪ ನರಸಿಂಹಪ್ಪ ಮಗ ಹೆಸರೇನೋ ಗೊತ್ತಿಲ್ಲ, ಮುರಳಿ ಅಂತ. ಏನು ವಿಚಾರಕ್ಕೆ? ಅದೇ KEB ಅವ್ರು ತೊಗೊಂಡವ್ರೆ ಜಮೀನು ಅಂತ. ಅದು ಸರ್ಕಾರ ಜಮೀನು, ಅದು ಸರ್ಕಾರ ಜಮೀನು. ಅವ್ರು ಬಂದು KEB ಕಟ್ಟಕ್ಕೆ ಇದು ಮಾಡ್ತಾವ್ರೆ. ಅವರು ನಮ್ಮದು ಅಂತೇಳಿ ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ KEB ಅವ್ರಿಗೆ ಹಂಗಂತೇಳಿ ನಮ್ಮ ಮೇಲೆ ದರೋಡಿ ಮಾಡೋಕ್ಕೆ ಬಂದವರು. ಒಕ್ಕಲಿಗರೆಲ್ಲ ಊರೆಲ್ಲ ಸಾಪಿಸ್ತಾವ್ರೆ. ಎಲ್ಲಿಗಂದ್ರೆ ಅಲ್ಲಿಗೆ ಮುಚ್ಚೆತ್ಕೊಂಡು ಊರೆಲ್ಲ ತಿರುಗ್ತಾರೆ. ಕಲ್ಲೆತ್ಕೊಂಡು ಮುಚ್ಚೆತ್ಕೊಂಡು ತಿರುಗ್ತಾವ್ರೆ. ನಮಗೆ ನೀವು ಇದು ಕೊಡ್ಬೇಕು, ನಮಗೆ ರಕ್ಷಣೆ ಮಾಡಿಕೊಡ್ಬೇಕು. ನಾಗಮ್ಮ ಸರ್, ಕಲ್ಲೆತ್ಕೊಂಡು ನಾನು ಹೋಗ್ತಾ ಇದ್ದೆ ಅಂಗಡಿಗೆ ಹೋಗೋಣ ಅಂತ, ಕಲ್ಲೆತ್ಕೊಂಡು ಹಾಕಕ್ಕೆ ಬಂದು ಅದಕ್ಕೋಸ್ಕರ ಕೇಳಿದಕ್ಕೆ ನೀ ಅಮ್ಮನೇ ದಿಂಗ, ನೀ ಎರಡನೇ ದಿಂಗ, ನೀ ಕಡ್ಲಮ್ಮನೇ ದಿಂಗ, ಎಂದ್ರುಂಡರ ತೋರ್ಕೊರಪ್ಪ ನಿಂತು ಬಂದು ಅಂತ ಕೇಳ್ತೀನಿ. ಏನು ಹೇಳಿದ್ರು ಪೊಲೀಸರು? ಅದು ಸಾಹೇಬ್ರು ಬರಲಿ ಅಂತಿದ್ದೀವಿ ಅಷ್ಟೇ. ಸಾಹೇಬ್ರಿಂದ ಬಂದಿಲ್ಲ, ಕೊಟ್ಟಿದ್ದೀವಿ.